ಪರ್ಫಾರ್ಮೆನ್ಸ್ ಮೂಲಕ ಪಟಾಕಿ ಹಚ್ಚೋದಕ್ಕೆ ನಮ್ಮ ಬ್ಯೂಟಿಫುಲ್ ಗರ್ಲ್ಸ್ ರೆಡಿ ಆಗಿದ್ದಾರೆ. ಸೊ ಜೋರಾದ ಚಪ್ಪಾಳೆಯೊಂದಿಗೆ ವೆಲ್ಕಮ್ ಮಾಡೋಣ ಐಶು. ನಿಂತಲಿ ನಿಲ್ಲಲಾರೆಯ ಹಾ ಹಾ, ಕುಂತಲಿ ಕೂರಲಾರೆಯ ಹಾ ಹಾ, ನಿನ್ನದೇ ಜಾದು ಎಲ್ಲ ಹಾ ಹಾ, ಹೇಳಲು ಮತ್ತೆ ಎಲ್ಲ ಹಾ ಹಾ. ಯಾವ ನಾಡಿನ ರಾಜನೋ ನೀನು, ಯಾವ ಲೋಕದ ಕಿನ್ನರ ನೀನು, ನಿನ್ನ ನೋಡುತ್ತಾ ನೋಡುತ್ತಾ ನೆತ್ತಿಗೆ ಹೇರಿದ ಮತ್ತಿನ ಹೆಸರೇನು, ನನ್ನ ಪಾಡಿಗೆ ಎತ್ತಿರೋ ನಾನು, ಯಾಕೆ ಕಣ್ಣಿಗೆ ಬಿದ್ದೆಯೋ ನೀನು, ನಿನ್ನ ನೋಡುತ್ತಾ ನೋಡುತ್ತಾ ತೀರದ ಹರಿದ ಆಯಿತು ನನಗೇನೋ. ಸಾಲುತ್ತಿಲ್ಲವೇ ಸಾಲುತ್ತಿಲ್ಲವೇ ನಿನ್ನ ಹಾಗೆ ಮತ್ತು ಬೇರೆ ಇಲ್ಲವೇ, ಸಾಲುತ್ತಿಲ್ಲವೇ ಸಾಲುತ್ತಿಲ್ಲವೇ ನಿನ್ನ ಹಾಗೆ ಮತ್ತು ಬೇರೆ ಇಲ್ಲವೇ, ಒಂದೇ ಸಮನೆ ನಿನ್ನ ನೋಡುತ್ತಿದ್ದ ಮೇಲೂ, ತುಂಬ ಸಲಿಗೆಯಿಂದ ಬೆರೆತು ಹೋದ ಮೇಲೂ, ಪಕ್ಕದಲ್ಲಿ ಕುಳಿತುಕೊಂಡು ನಿನ್ನ ಮೈಗೆ ಅಂಟಿಕೊಂಡು ಸಿರು ಸಿರು ಬೆಸೆದ ಮೇಲೂ, ಸಾಲುತ್ತಿಲ್ಲವೇ ಸಾಲುತ್ತಿಲ್ಲವೇ ನಿನ್ನ ಹಾಗೆ ಮತ್ತು ಬೇರೆ ಇಲ್ಲವೇ. ಮುಂಜಾನೆ ನನ್ನ ಪಾಲಿಗಂತೂ ಸಾಲೊಲ್ಲ, ಮುಸ್ಸಂಜೆ ತನಕ ಸನಿಹವಂತೂ ಸಾಲೊಲ್ಲ. ಆಯಸ್ಸು ಹೆಚ್ಚಿಗೆ ಸಾಲೋದಿಲ್ಲ, ನೂರಾರು ಜನ್ಮವೂ ಸಾಲೋದಿಲ್ಲ, ನನ್ನೊಳಗೆ ಇರುವ ರಾಶಿ ಕನಸು ಸಾಲೋದಿಲ್ಲ, ನನಸಾಗಿ ಸೋಕಿ ದೈವಗಳು ಸಾಕಾಗುಲ್ಲ, ವೀಣು ಸ್ವರವು ಮುಗಿದ ಮೇಲೂ ಕಾಡುವಂತ ನನ್ನ ನಿನ್ನ ಯುಗಳ ಗೀತೆ ಮುಗಿಯೋದಿಲ್ಲ. ಸಾಲುತ್ತಿಲ್ಲವೇ ಸಾಲುತ್ತಿಲ್ಲವೇ ನಿನ್ನ ಹಾಗೆ ಮತ್ತು ಬೇರೆ ಇಲ್ಲವೇ. ಇದು ಆಚೆ ಮೆಣಸಿನ ಪುಡಿ ಕೋ ಪ್ರೆಸೆಂಟ್ಸ್ ಧ್ರುವ ದಸರಾ. ಈಗ ಧ್ರುವ ದಸರಾ ಕಾರ್ಯಕ್ರಮದಲ್ಲಿ ಮುಂದಿನ ಸರ್ಪ್ರೈಸ್ ಏನು ಅಂತ ನೋಡುವಂತ ಸಮಯ. ಸರ್, ನಿಮ್ಗೋಸ್ಕರ ಒಂದು ಸ್ಪೆಷಲ್ ಸರ್ಪ್ರೈಸ್ ರೆಡಿ ಮಾಡ್ಕೊಂಡ್ ಬಂದಿದ್ದೀನಿ. ಏನು? ಈ ಸರ್ಪ್ರೈಸ್ ನೋಡಿದ್ರೆ ಎಲ್ರೂ ಶಾಕ್ ಆಗೋದ್ ಗ್ಯಾರಂಟಿ. ಶಾಕ್ ಆಗಾದ್ರೆ ಯಾಕೋ ನೋಡ್ಬೇಕು. ಅಮಿಕೊಂಡಿರ್ಲ ಸರ್ಪ್ರೈಸ್ ಏನು? ಎಲ್ಲರೂ ಸರ್ಪ್ರೈಸ್ಗೋಸ್ಕರ ವೇಟ್ ಮಾಡ್ತಾ ಇದಾರೆ. ಕರ್ಕೊಂಡ್ ಬಂದ್ಬಿಡ್ತೀನಿ, ಎಲ್ರು ಕಾಯ್ತಾ ಇರಿ. ಹಾ. ಹಿಂಗೋಗಿ ಹಂಗ್ ಬಂದ್ಬಿಡ್ತೀನಿ. ಸರ್ಪ್ರೈಸ್ ಅಂತ ನಿಜವಾಗ್ಲೂ ಸರ್ಪ್ರೈಸ್ ಕೊಟ್ಟಿದ್ದೀರಾ. ಎಲ್ಲ ಶಾಕ್ ಆಗಿ ಕೂತಿದೀವಿ, ಯಾರು ಇವರು ಅಂತ. ಧ್ರುವ ಸರ್, ನಿಮ್ಗೇನಾದ್ರು ಗೊತ್ತಾ ಇವರಿಬ್ರು ಯಾರು ಅಂತ? ನೆನಪಾಗ್ತಿದ್ಯಾ? ಒಂದೇ ಒಂದು ಕ್ಲೂ ಕೊಡೋದಾ? ಒಂದು ಫೋಟೋ ಬರುತ್ತೆ ಧ್ರುವ ಸರ್, ಆ ಫೋಟೋನು ನೋಡಿ ಐ ಥಿಂಕ್ ಇವ್ರು ಯಾರು ಅಂತ ನಿಮಗೆ ಗೊತ್ತಾಗಬಹುದೇನೋ. ಓಕೆನಾ? ಫೋಟೋ ಪ್ಲೀಸ್. ಅಭಿನಯ ತರಂಗ ಫೋಟೋ ಇದು. ಗೊತ್ತಾಯ್ತಾ? ಗೊತ್ತಾಯ್ತಾ ಸರ್? ಚೇಂಜಸ್. ಧ್ರುವ ಅವರ ರಂಗಭೂಮಿಯ ಗೆಳೆಯರು ಸುಹಾಸ್ ಹಾಗೂ ಸುಜೇತ್. ನಾವು ಸೊಳ್ಳೆ ಅಂತ ಕರಿತಿದ್ವಿ, ಫುಲ್ ದಪ್ಪ ಆಗ್ಬಿಟ್ಟಿದ್ದಾರೆ ಈಗ.
ಬಹಳಷ್ಟು ಜನಕ್ಕೆ ಇವರು ಒಬ್ಬ ರಂಗಭೂಮಿ ಕಲಾವಿದ ಅನ್ನೋ ವಿಷಯನೇ ಗೊತ್ತಿಲ್ಲ. ನಿಜವಾಗ್ಲೂ ಇವರೊಬ್ಬ ಥಿಯೇಟರ್ ಆರ್ಟಿಸ್ಟ್. ಸೊ ಅಭಿನಯ ತರಂಗದಲ್ಲಿ ಅಭಿನಯದ ತರಬೇತಿಯನ್ನ ಪಡೆದು ಇವತ್ತು ರಾರಾಜಿಸ್ತಾ ಇದ್ದಾರೆ. ಸೊ ಈ ವಿಷಯ ಇವತ್ತು ಈ ವೇದಿಕೆ ಮುಖಾಂತರ ನಮ್ಮೆಲ್ಲರಿಗೂ ಗೊತ್ತಾಗ್ತಿದೆ. ಸರ್ ಹೇಳಿ ಅಭಿನಯ ತರಂಗದ ಬಗ್ಗೆ, ಹಾಗೆ ನಿಮ್ಮ ಫ್ರೆಂಡ್ಸ್ ಬಗ್ಗೆ. ನಾನು ಅಭಿನಯ ತರಂಗದಲ್ಲಿ ಇದ್ದಿದ್ದು AS ಮೂರ್ತಿ ಸರ್ ನಮ್ಮ ಗುರುಗಳು, ಅವ್ರ ಮಗಳಾದಂಥ ಗೌರಿ ಮ್ಯಾಮು ನಮ್ಮ ಗುರುಗಳೇ. ಸೊ ನಾನು ಅಲ್ಲಿ ಪ್ರಾಕ್ಟೀಸ್ಗೆ ಅಂತ ಹೋಗ್ತಾ ಇದ್ದಾಗ ಫ್ರೆಂಡ್ಸ್ ಆಗಿತ್ತು. ನಾವೆಲ್ಲ ಒಂದು ಬೀದಿ ನಾಟಕ ಅಂತೀವಲ್ಲ, ಸೊ ಬೀದಿ ನಾಟಕ ಎಲ್ಲ ಮಾಡ್ತಾ ಇದ್ವಿ. ಊರು ಭಂಗ ಅಂತ ಒಂದು ನಾಟಕದ ಫೋಟೋ ಇದು. ಆ ಡೈಲಾಗ್ ಇನ್ನೂ ನೆನಪಿದೆ ಈಗ. ಏಟ್ನೆಯ ಮೊಕ್ಕಿನಂತ ದೊಡ್ಡ ಕೆಂಗಣ್ಣುಗಳು, ರಾಕ್ಷಸ ಚಕ್ರವರ್ತಿಯ ಕೈಯ ಅಂಕುಶದಂತ ಕೊಕ್ಕುಗಳು, ಮಾರು ಮಾರು ಅಗಲದ ರೆಕ್ಕೆಗಳಿರುವ ಹದ್ದುಗಳು ಮಾಂಸದ ಕೆಂಪು ತುಂಡನ್ನು ಕಚ್ಚಿಕೊಂಡು ಹಾರುತ್ತಿದ್ರೆ ಅವಳದ ಹಾಕಿರುವ ಚಾಮರದ ಹಾಗೆ ತೋರುತ್ತಿವೆ. ಆಗೋ ಭೀಮನ ಎದೆಯ ನೋಡು, ಕಾದ ಕನಕದ ಗಟ್ಟಿಯಾಗಿ ಕಲ್ಲು ಬಂಡೆ ಅಂತ ಉಬ್ಬಿರುವ ಆ ಗಟ್ಟಿ ಎದೆಯನ್ನು ದುರ್ಯೋಧನನು ಗದೆಯಿಂದ ಕೊಟ್ಟಿದ. ನಿಜವಾಗ್ಲೂ ಐ ಡಿಡ್ಂಟ್ ಎಕ್ಸ್ಪೆಕ್ಟ್. ಐ ಮೀನ್ ಅಷ್ಟು ವರ್ಷದ ಇನ್ನೂ ನೆನ್ಪಿಟ್ಕೊಂಡು ಒಂದು ಡೈಲಾಗ್ನ ಹೇಳೋದು ಸಾಮಾನ್ಯ ಅಲ್ಲ. ಬಟ್ ಟ್ರಸ್ಟ್ ಮೀ, ಓ ಮೈ ಗಾಡ್. ಬೀದಿ ನಾಟಕ ಮಾಡ್ಬೇಕಾದ್ರೆ ನಮಗೆ ಇವತ್ತು ಏನು ನೀವು ಗ್ರೌಂಡ್ ಇಟ್ಟು ಮಾಸ್ಟರ್ ನಮ್ಮ ಗುರುಗಳು ಗೌರಿ ಮ್ಯಾಮ್, ಹಾಸನದ ಅರಸರು ಹಳಿಸಿನ ಹಣ್ಣನ್ನು ಹೊತ್ತು ಹೊತ್ತು ತಂದರು, ಆಕಾರ ನಮಗೆ ಗೊತ್ತಾಗ್ತಾ ಇರಲಿಲ್ಲ ಅಂದ್ಬಿಟ್ಟು ಸೊ ಈ ತರ ಹೇಳ್ಕೊಡ್ತಾ ಇದ್ರು. ಹಕ್ಕಿ ಒಂದು ಆರಿ ಬಂದು ಹಕ್ಕಿಯನ್ನು ಹೆಕ್ಕಿ ತಿಂದಿತ್ತು. ಸೊ ಈ ತರ ಎಲ್ಲ ಮ್ಯಾಮ್ ಫುಲ್ಲು ಎಲ್ಲಾರನ್ನು ಕೂರಿಸ್ಕೊಂಡು ಹೇಳ್ಕೊಡ್ತಾ ಇದ್ದಿತ್ತು. ಅಂಡ್ ಸರ್ ಎಷ್ಟು ಪ್ರಾಕ್ಟೀಸ್ ಮಾಡಿಸ್ತಾ ಇದ್ರು ಅಂದ್ರೆ ಮಾಲ್ಜಿ ಸರ್ ನಾಭಿಯಿಂದಾನೇ ಬರಬೇಕು ಅಂತ. ಇವಾಗ ಹೇಳಿ ಡೈಲಾಗು ಅವರೇ ಹೇಳ್ಕೊಟ್ಟಿದ್ದು. ವಾವ್. ನಾನು ಒಂದು ವಿಷಯ ಹೇಳಬೇಕು. ಇವರು ಕ್ಲಾಸಿಕ್ ಸೇರಿದಾಗ ಚಿರು ಮತ್ತು ಧ್ರುವ ಒಟ್ಟಿಗೆ ಸೇರಿದರು. ಆವತ್ತು ಸೇರಿದ ದಿನ ಅರ್ಜುನ್ ಸರ್ಜಾ ಅವರಿಂದ ಫೋನ್ ಬಂತು. ಆ್ಯಕ್ಟಿಂಗ್ ಹೇಳ್ಕೊಡೋದು ಸರಿ, ಆದರೆ ಅವರಿಗೆ ಕನ್ನಡ ಸ್ಪಷ್ಟ ಉಚ್ಚಾರಣೆ, ಸಾಹಿತ್ಯ ಇದನ್ನು ಕಲಿಸಿ ಅಂತ ಫೋನ್ ಮಾಡಿದರು. ಈಗ ಹೆಮ್ಮೆ ಆಗತ್ತೆ ನನಗೆ ಧ್ರುವನ ನೋಡಿದ್ರೆ. ಮತ್ತು ಇನ್ನೂ ಒಂದು ವಿಷಯ ಹೇಳಬೇಕು. ನಮ್ಮ ಶಾಲೆ ಬಗ್ಗೆ ಎಷ್ಟು ಪ್ರೀತಿ ಇದೆ, ಎಷ್ಟು ಅಭಿಮಾನ ಇದೆ ಅಂದರೆ ಅವರು ನಮ್ಮ ಶಾಲೆಗೆ ಫೈನಾನ್ಷಿಯಲಿ ಸಹ ಹೆಲ್ಪ್ ಮಾಡ್ತಿದ್ದಾರೆ. ಅವರು ನನಗೆ ತುಂಬ ಹಾಗೆ ಆ ಹಂಬಲ್ನೆಸ್ ಇರೋದ್ರಿಂದಾನೇ ಅವರು ಇಷ್ಟು ಎತ್ತರಕ್ಕೆ ಬೆಳೆದಿರೋದು ಧ್ರುವ. ಹೌ ಸ್ವೀಟ್ ಗೌರಿ ಮ್ಯಾಮ್, ಥ್ಯಾಂಕ್ ಯು. ಮಾತೇಶ್ ಸರ್, ನಾನು ಅಭಿನಯ ತರಂಗದಲ್ಲಿ ಫಸ್ಟು ಮೇಡಮ್ ನನ್ನ ಕರೆದಾಗ ಆ ವರ್ಷ ಒಂದು ನಾಟಕ ಮಾಡಿಸಿ ಮಾಲ್ತೇಶ್ ಅಂದರು. ಅವಾಗ ಹೋದಾಗ ದಿನದ ಟೈಮಲ್ಲಿ ಅವರಿಗೆಲ್ಲ ವಾಯ್ಸ್ ಬಗ್ಗೆ, ಬೇರೆ ಬೇರೆ ಬಾಡಿ ಮೂಮೆಂಟ್ ಕ್ಲಾಸ್ ಬಗ್ಗೆ ತುಂಬ ವರ್ಕ್ ಮಾಡ್ತಾ ಇದ್ವಿ. ಅದರಲ್ಲೂ ಧ್ರುವ ಅಂತೂ ಅಷ್ಟು 20 ಜನದಲ್ಲಿ ಅವನೊಬ್ಬನೇ ಕಾಣ್ತಾ ಇದ್ದ. ನನಗೆ ಬೇರೆ ಯಾರು ಕಾಣ್ತಿರ್ಲಿಲ್ಲ. ಎಲ್ಲದಕ್ಕೂ ಎನರ್ಜಿ, ಅವನದೇ ಆದಂಥ ಒಂದು ಸ್ಟೈಲು, ಅವನದೇ ಆದಂಥ ಒಂದು ಮ್ಯಾನರಿಸಮ್, ಭಾಳ ಚೆನ್ನಾಗಿ ಇನ್ವಾಲ್ವ್ ಆಗ್ತಾ ಇದ್ದ. ಫಸ್ಟ್ ಸಿನಿಮಾದಲ್ಲೇ ಅವರು ಭಾಳ ಅದ್ಭುತವಾದಂಥ ಹೆಸರನ್ನು ಮಾಡಿದರು. ಭಾಳ ಖುಷಿ ಆಗ್ತಾ ಇದೆ. ನಾನು ಇವತ್ತಿಗೂ ಎಲ್ಲರ ಒಂದು ನಾಟಕ ವರ್ಕ್ಶಾಪ್ ಆಗಲಿ, ರಂಗ ತರಬೇತಿ ಶಿಬಿರ ಆಗಲಿ, ಎಲ್ಲರ ಹೋಗಲಿ ಧ್ರುವ ಅವ್ರನ್ನ ನಾನು ಇಟ್ಕೊಂಡು ಫಸ್ಟ್ ನನ್ನ ಕ್ಲಾಸನ್ನು ಮಾಡ್ತೀನಿ. AS ಮೂರ್ತಿ ಸರ್ ನಾನು ನೆನೆಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ. ಏನಕ್ಕೆ ಅಂದರೆ ಮ್ಯಾಮ್ಗೆ ಯಾವಾಗಲೂ ಹೇಳೋರು ಆರ್ಟಿಸ್ಟ್ಗಳಿಗೆ ದುರಾಂಕಾರ ಇರಬಾರ್ದು. ಸೊ ಆರ್ಟಿಸ್ಟ್ಗಳಿಗೆ ಅವ್ರ ಬೆಲೆ ಅವ್ರಿಗೆ ಗೊತ್ತಾಗಬೇಕು ಅಂದರೆ ಬೀದಿ ನಾಟಕ ಸ್ಟಾರ್ಟ್ ಮಾಡಿಸು ಅಂತ. ಅಂದರೆ ಲಾಲ್ಬಾಗ್ ಕರ್ಕೊಂಡು ಹೋಗೋರು. ನೀವು ಇಮ್ಯಾಜಿನ್ ಮಾಡಿ, ಬೆಳಿಗ್ಗೆ 5 ಗಂಟೆಗೆ ಎದ್ದು ವಾಕ್ ಬರೋರು, ಅವ್ರು ಎಷ್ಟು ಸ್ಕೆಡ್ಯೂಲ್ಡ್ ಆಗಿರ್ತಾರೆ, ಅವ್ರಿಗೆ ಎಷ್ಟು ಡೆಡಿಕೇಶನ್ ಇರುತ್ತೆ. ಸೊ 5 ಗಂಟೆಯಿಂದ ಹೋಗಿ ನಾವು ಎಲ್ಲಾರನ್ನೂ ಕರಿಬೇಕು. 20 ಜನ ಇದ್ರೆ ನಾಟಕ ಮಾಡಬೇಕು. ನಾವು ಹೋಗಿ ಕರಿತಾ ಇದೀವಿ, ಸಾರ್ ಆಕ್ಟಿಂಗ್ ಮಾಡ್ತೀವಿ ದಯವಿಟ್ಟು ಬನ್ನಿ ಸರ್. ಇವ್ರು ನಿಲ್ಲಿಸೋಷ್ಟ್ರಲ್ಲಿ ಇನ್ನು ಕರಿಯೋಷ್ಟ್ರಲ್ಲಿ ಯಾರು ಕಾಯ್ತಾರೆ ಅಂತ ಹೊಟ್ಟೋಗೋರು. ಸೊ 20-25 ಜನನ ಗುಡ್ಡೆ ಹಾಕೋದು, ಇದನ್ನ ಸೇರ್ಸೋದಿದೆಯಲ್ಲ, ಅದು ತುಂಬಾ ಕಷ್ಟಪಟ್ಟಿದ್ದೀವಿ. ನಾನು ಅಂತಲ್ಲ, ನಮ್ಮ ಇಡೀ ಎಂಟೈರ್ ಟೀಮ್. ಅದು ಗುರುಗಳಿಂದನೇ ಕಲಿಯಕ್ಕಾಗೋದು. ಯಾಕೆಂದ್ರೆ ನಾನು ಆಕ್ಟ್ ಮಾಡ್ತೀನಿ, ದಯವಿಟ್ಟು ನನ್ನ ಪರ್ಫಾರ್ಮೆನ್ಸ್ ನೋಡಿ ಅಂತ ಕೇಳ್ಕೊಬೇಕು ನಾವು. ಅದಲ್ಲದೆ ಏನು ಹೇಳಿದ್ರು ನಾವು ರಿಯಾಕ್ಟ್ ಮಾಡಬೇಕು. ಆಗೋ ಭೀಮನ ಎದೆಯ ನೋಡು ಅಂದ್ರೆ ಎಲ್ಲಪ್ಪ ಅಂದ್ರೆ ಈಗೋ ಅಂತ ಅವ್ರಿಗೂ ಆನ್ಸರ್ ಮಾಡ್ಕೊಂಡು ತಿರ್ಗಾ ಸ್ಟಾರ್ಟ್ ಮಾಡ್ಬೇಕಾಗಿತ್ತು. ಈ ತರ ಎಲ್ಲ ಮಾಡಿ ರಿಕ್ವೆಸ್ಟ್ ಮಾಡಿ ನಮ್ಗೆ ಹೆಂಗಾಗೋಯ್ತು ಅಂದ್ರೆ ಒಬ್ಬ ಆಡಿಯನ್ಸ್ ಕರೆಯೋದು ಎಷ್ಟು ಕಷ್ಟ ಅಂತ. ಇವತ್ತು ಇಷ್ಟು ಜನ ಆಡಿಯನ್ಸು ನಮ್ಮನ್ನ ನೋಡ್ತಾ ಇದ್ದಾರೆ ಅಂದ್ರೆ ಆ ವ್ಯಾಲ್ಯೂ ನನಗೆ ಗೊತ್ತಾಗಿದೆ. ಅಂದ್ರೆ ನಿಜವಾಗ್ಲೂ
ನಮ್ಮ ಅಭಿನಯ ತರಂಗ ಗುರುಗಳಿಂದನೇ ಇದು ನಾವು ಕಲ್ತಿದ್ದು. ಆ್ಯಂಡ್ ಈ ಸಂದರ್ಭದಲ್ಲಿ ನಾನು ಸುಂದರನಾಥ್ ಸುವರ್ಣ ದಿವಂಗತರು ಅವ್ರನ್ನ ನೆನೆಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅವರೇ ನನಗೆ ಇನ್ಸಿಸ್ಟ್ ಮಾಡಿದ್ದು, ರಿಕ್ವೆಸ್ಟ್ ಮಾಡಿ ನನ್ನನ್ನು ಸೇರಿಸಿದ್ದು ದಿವಂಗತರು ಸುಂದರನಾಥ್ ಸುವರ್ಣ ಅವರು, ನಮ್ಮ ಕ್ಯಾಮ್ರಾಮನ್. ನಾನೇ 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 ನೋ ಗೆಳೆಯ ಕು ಅಂತ ಕರೆಯೋದು. ಹರ್ಷ ಕನ್ನಡ ಇಂಡಸ್ಟ್ರಿಯಲ್ಲಿ ಮ್ಯೂಸಿಕ್ ಡೈರೆಕ್ಟ್ರು, ಸಾಕಷ್ಟು ಸಾಂಗ್ಸ್ನ ಹಾಡಿದ್ದಾರೆ. ಆ್ಯಂಡ್ ನನಗೆ ಚೈಲ್ಡ್ಹುಡ್ ಫ್ರೆಂಡ್. ಸೊ ಹೀಸ್ ನನಗೆ ಕು ಅಂತ ಕರೆದು ಅಭ್ಯಾಸ. ಸೊ ಇವಾಗ ಸೂಟ್ ಗೀಟಲ್ಲಿ ಹಾಕಬಂದು ಟೆನ್ಷನ್ ಕೊಡ್ತಾವನೆ. ನಿಜ ಹೇಳ್ಬೇಕಂದ್ರೆ ತಾಯಿ ತರ ಮನ್ಸು ನನಗೆ ಅಂದ್ರೆ. ನಾನು ಹೇಳ್ತೀನಿ, ಯಾರಿಗೆ ಏನೇ ಕಷ್ಟ ಆದ್ರೂ ಮೊದಲನೇ ಹೃದಯ ಮಿಡಿಯೋದು ಅಂದ್ರೆ ನನ್ನ ಗೆಳೆಯಂದು. ಇಂಥ ಒಂದು ಗೆಳೆತನ ಪಡೆಯೋದಕ್ಕೆ ನಾನು ಎಷ್ಟೋ ಜನ್ಮಗಳ ಪುಣ್ಯ ಮಾಡಿದ್ದೀನಿ ಅಂತ ಹೇಳ್ತೀನಿ. ಫಸ್ಟ್ ನಾನು ಫೋಟೋಶೂಟ್ ಮಾಡಿಸಿದ್ನಲ್ಲ, ಅಂದ್ರೆ ರಾಜರುಮಾಲಿ ಅವ್ರ ಹತ್ರ ಸಿನಿಮಾಸ್ ಅಪ್ರೋಚ್ ಮಾಡಬೇಕು ಅಂದರೆ ಫಸ್ಟ್ ಫೋಟೋ ಶೂಟ್ ಮಾಡಬೇಕು. ಆ ಫೋಟೋಸಿಂದ ನಮ್ಮ ಹೆಸರು, ನಂಬರು, ಫೋನ್ ನಂಬರ್ ಎಲ್ಲ ಬರೀಬೇಕು. ಸೊ ಈ ಥರ ನೀನು ಇದ್ದೆ ಅಲ್ವಾ, ಈ ಥರ ಎಲ್ಲ ಮಾಡಿಸೋದಕ್ಕೆ ಫೋಟೋಶೂಟ್ಗೆ ನಾನು ಮನೇಲಿ ಯಾರನ್ನೂ ಕಾಸು ಕೇಳಲಿಲ್ಲ. ಫಸ್ಟ್ ವ್ಯಕ್ತಿ ನನ್ನ ತಲೆಗೆ ಬಂದಿದ್ದು ಹರ್ಷನೇ. ಸೊ ಹರ್ಷನೇ ನನ್ನ ಕಾಸು ಸಾಲ ಮಚ್ಚ ತಗೊಳ ಅಂತ ಕೊಟ್ಟಿದ್ದಿತ್ತು. 8,500 ರೂಪಾಯಿ ಆವಾಗ. ಸೊ ಫೋಟೋ ಶೂಟ್ ಎಲ್ಲ ಮಾಡಿಸಿ ಎಲ್ಲ ಪ್ರೊಡ್ಯೂಸರ್ಸ್ ಹತ್ರ ಹೋಗಿ ಫೋಟೋಸ್ ಕೊಟ್ಟೆ, ಸರ್ ನಂಗೊಂದು ಚಾನ್ಸ್ ಕೊಡಿ ಅಂತ ಕೇಳ್ತಿದ್ದೆ. ಎಲ್ಲೂ ಸಿಕ್ಕದೇ ಇರಬೇಕಾದ್ರೆ ಆಗ ಊರು ಭಂಗ ನಾಟಕ ನೋಡಿ ನನಗೆ ಅವಾಗ ಆಡಿಷನ್ಗೆ ಬರಯ್ಯ ನೀನು ಅಂತ ಹೋಗಿದ್ದೆ. ಆಡಿಷನ್ಸ್ ಆದಮೇಲೆ ನನಗೆ ಸಿಕ್ಕಿದಂಥ ಸಿನಿಮಾ ಅದು. ಧ್ರುವ ಸರ್ಜಾ ಅವ್ರನ್ನ ನೋಡೋದಕ್ಕೆ ಲಕ್ಷಾಂತರ ಜನ ಸೇರ್ತಾರೆ. ಅದು ರಂಗಭೂಮಿಯ ಪ್ರೀತಿ ಹಾಗೂ ಮಹಿಮೆ ಅಂತ ಹೇಳ್ಬೋದು. ಧ್ರುವ ಸರ್, ಇವತ್ತು ನಿಮ್ಮ ರಂಗಭೂಮಿಯ ಜರ್ನಿಯನ್ನು ಈ ಒಂದು ವೇದಿಕೆ ಮೇಲೆ ಮೆಲುಕು ಹಾಕಿದ್ವಿ. ಹೇಗೆ ಅನಿಸ್ತಾ ಇದೆ ನಿಮಗೆ? ತುಂಬಾ ಖುಷಿ ಆಯ್ತು ಮ್ಯಾಮ್. ದಿಸ್ ಇಸ್ ವೆರಿ ಸ್ಪೆಷಲ್. ಗೌರಿ ಮ್ಯಾಮ್ನ ನೋಡ್ಬಿಟ್ಟು ತುಂಬಾ ಖುಷಿ ಆಗೋಯ್ತು. ಮಾಧು ಸರ್ನ ನೋಡಿ ವಾವ್, ವೆರಿ ನೈಸ್. MG ರೋಡಲ್ಲಿ ನಾವೆಲ್ಲ ಅವ್ರ ಕಾರಲ್ಲಿ ಹೋಗ್ತಿದ್ವಿ. ಒಂದು ಚಿಕ್ಕ ಪುಟ್ಟು ಪಾಪು ಬಂದ್ಬಿಟ್ಟು ಇಷ್ಟು ಪೆನ್ಗಳು ಎತ್ಕೊಂಡ್ಬಂದ್ಲು. ಗೆಳೆಯ ನೋಡ್ದ, ಹೈ ಮುತ್ತು ಸ್ವಲ್ಪ ಸೈಡ್ ಬಾ ಪುಟಿ, ಬಾ ಇಲ್ಲಿ. ಏನು ಪುಟಿ ಇದು ಇಷ್ಟೊಂದು ಪೆನ್ ಇಟ್ಕೊಂಡು ಇದು ಮಾಡ್ತಾ ಇದ್ಯಾ, ನೀನು ಓದ್ತಾ ಅಲ್ವಾ? ಇಲ್ಲ ನನಗೆ ಇದು ಯಾರು ಇದು ಮಾಡಿಲ್ಲ. ಅವಾಗ ವಾಟ್ ಹಿ ಡಿಡ್, ಬಾ ಪುಟಿ ಒಳಗಡೆ ಕೂತ್ಕೋ. ಅಷ್ಟು ಪೆನ್ಗಳನ್ನ ತಾವೇ ತಗೊಂಡು, ಆಮೇಲೆ ಅವ್ರ ಮನೇಲಿ ಒಬ್ರು ತಾತನೋ ಯಾರೋ ಇದ್ರು, ಅವ್ರಿಗೆ ಹೋಗ್ಬಿಟ್ಟು ದಯವಿಟ್ಟು ಇದು ಮಗು ಇದು ಡೋಂಟ್ ಅವ್ರಿಗೆ ಇದನ್ನ ಮಾಡ್ಬೇಡಿ, ಅವ್ರಿಗೊಂದು ಎಜುಕೇಶನ್ ಕೊಡಿ, ಏನಾಗುತ್ತೋ ನಾನು ಅದನ್ನ ನೋಡ್ಕೊಂತೀನಿ ಅನ್ನೋವಂಥ ಒಂದು ಗ್ರೇಟ್ ದೊಡ್ಡ ಮನ್ಸಿರುವಂಥ ಗೆಳೆಯ. ಆ್ಯಂಡ್ ಅಂತ ಹೇಳ್ತಾರೆ 1-2 ಅಂತ ನಾನು ಹೇಳಕ್ಕಾಗಲ್ಲ, ಅದು ಸಾಕಷ್ಟಿದೆ. ನಾನು ಈಸ್ ಆಲ್ವೇಸ್ ದ ಬೆಸ್ಟ್. ನಾನು ಅವನ್ನ ಯಾವತ್ತು ಧ್ರುವ ತಾರನೇ ಅವರು. ನಾನು ಯಾವಾಗ್ಲೂ ಅವ್ರಿಗೆ ಹೇಳೋದು ಜಯ ಆಂಜನೇಯ, ಜಯ ಆಂಜನೇಯ, ಜಯ ಆಂಜನೇಯ. ಸೊ ಈ ತರ ನಾವು ಯಾವಾಗ್ಲೂ ಜೋಶಲ್ಲಿ ಇರ್ತಾ ಇದ್ವಿ. ಇದೆಲ್ಲ ನೆನ್ಸ್ಕೊಂಡ್ರೆ ನನಗೆ ಐ ಆಮ್ ಓವರ್ವೆಲ್ಮ್ಡ್. ವೆರಿ ನೈಸ್. ನೀವೆಲ್ಲರೂ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ನಮಗೆ ತುಂಬ ಖುಷಿ ಆಯಿತು. ಇನ್ನಷ್ಟು ಸಾಕಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡೋದಕ್ಕೆ ಆಂಜನೇಯ ನಮ್ಮ ಧ್ರುವ ಸರ್ಜಾ ಅವರಿಗೆ ಒಳ್ಳೆಯ ಶಕ್ತಿಯನ್ನು ಕೊಡಲಿ ಅಂತ ನಾವೆಲ್ಲರೂ ಹಾರೈಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಈಗ ವೇದಿಕೆಯ ಮೇಲೆ ನವ ದುರ್ಗೆಯರು ಅವತಾರವನ್ನ ಎತ್ತಲಿದ್ದಾರೆ. ಜೋರಾದ ಚಪ್ಪಳೆಯೊಂದಿಗೆ ಸ್ವಾಗತಿಸಿ ಒಂದು ಭಕ್ತಿ ಪೂರ್ವಕ ಪರ್ಫಾರ್ಮೆನ್ಸ್ಗೆ ರೆಡಿಯಾಗಿರುವಂತಹ ಟೀಮ್ ಬಾಯ್ಸ್. 3 ಲೋಕಗಳು ನನ್ನ ಮುಷ್ಟಿಯಲ್ಲಿ ಬಂದಿಯಾಗಿವೆ. ಇಡೀ ದೇವ ಲೋಕದ ನಿರ್ನಾಮ ಮಾಡಲು ಸಿದ್ಧನಾಗಿದ್ದೇನೆ.
ದುಷ್ಟನ ದಮನ ಮಾಡಿ ಈ ಲೋಕವನ್ನು ರಕ್ಷಿಸು ತಾಯಿ, ರಕ್ಷಿಸು. ಹೆಣ್ಣಿನಿಂದ ಮರಣವೇ. ನನ್ನನ್ನು ಸಂಹರಿಸಲು ಬಂದಿರುವ ನಾರಿ ನೀನೇ ಏನು? ನೋಡಲು ಸುರುದ್ರೂಪಿಯಾಗಿರುವೆ. ನನ್ನನ್ನು ವಿವಾಹವಾಗಿ ನನ್ನ ಪಟ್ಟ ಧರಿಸಿಯಾಗು. ನಿನ್ನ ಅಹಂಕಾರ, ಮತ್ಸರ ಎಲ್ಲವೂ ಮಣ್ಣಾಗಲಿ. ಇದು ನಿನ್ನ ಅಂತ್ಯಕಾಲ. ನನ್ನ ಕೈಯಿಂದಲೇ ನಿನ್ನ ಸಂಹಾರಕ್ಕಾಗಿ ಸಿದ್ಧನಾಗು. ನವದುರ್ಗೆಯರ ಅವತಾರವನ್ನ ನಮ್ಮ ಮುಂದೆ ಬಹಳ ಅದ್ಭುತವಾಗಿ ಬಾಯ್ಸ್ ಓನ್ ತಂಡದವರು ತೋರಿಸಿದ್ದಾರೆ. ಧ್ರುವ ಸರ್, ನಿಮಗೆ ಹೇಗೆ ಅನಿಸ್ತು ಪರ್ಫಾರ್ಮೆನ್ಸ್? ತುಂಬಾ ವೈಬ್ರೆಂಟ್ ಆಗಿತ್ತು, ತುಂಬಾ ಪಾಸಿಟಿವ್ ಆಗಿತ್ತು. ಎಲ್ಲರೂ ವಾಲಂಟಿಯರ್ ಆಗಿ ನಿಂತ್ಕೊಂಡು ಚಪ್ಪಾಳೆ ಹೊಡೆದಿದ್ದಾರೆ ಅಂದರೆ ನಿಜವಾಗ್ಲೂ ತುಂಬಾ ಕನೆಕ್ಟ್ ಆಯಿತು. ತುಂಬಾ ಚೆನ್ನಾಗಿತ್ತು ಕೋಆರ್ಡಿನೇಷನು. ಇದು ಡಾನ್ಸ್ ಅನ್ನೋದಕ್ಕಿಂತ ನಮ್ಮ ಕಲ್ಚರ್ ತೋರಿಸುತ್ತೆ ಅನ್ನೋದು ತುಂಬಾ ಖುಷಿ ಆಯಿತು ಮೇಡಮ್. ವೆರಿ ನೈಸ್ ಸರ್, ವೆರಿ ನೈಸ್. ಅವತಾರಕ್ಕೆ ಒಂದೊಂದು ಕಾರಣ ಖಂಡಿತವಾಗ್ಲೂ ಇದೆ. ಈಗ ನಾನು 3 ಜನ ದೇವಿರ ಹೆಸರನ್ನ ನಿಮ್ಗೆ ಹೇಳ್ತೀನಿ. ನಿಮ್ಮ ಜೀವನದಲ್ಲಿ ಆ ಒಂದು ಪಾತ್ರವನ್ನ ಪೂರೈಸಿರುವಂತಹ ಹೆಣ್ಣು ನಿಮ್ಮ ಪಾಲಿನ ದೇವಿ ಯಾರು ಅಂತ ನೀವು ಹೇಳ್ಬೇಕು. ಸೊ ಮೊದಲನೇದಾಗಿ ಸ್ಕಂದಮಾತ, ಅಂದ್ರೆ ಗಾಡೆಸ್ ಆಫ್ ಮದರ್ಹುಡ್ ಅಂಡ್ ಚಿಲ್ಡ್ರನ್. ಸ್ಕಂದಮಾತ ಅಂದಿದ ತಕ್ಷಣ ನನಗೆ ಇಬ್ರು ನೆನಪಾಗ್ತಾರೆ ಮೇಡಮ್. ಒಂದು ನಮ್ಮ ಅಜ್ಜಿ ಲಕ್ಷ್ಮೀ ದೇವಿಯವರು, ಹಾಗೆ ನಮ್ಮ ತಾಯಿ ಡೆಫಿನೆಟ್ಲಿ. ಸೊ ಈ ಜಾಗನ ಅವ್ರಿಗೇನೆ ಮೇಡಮ್. ಸೊ ಈ 7 ಜನ್ಮದಲ್ಲಿ ಇನ್ನೂ ಏನಾದರೂ ಮುಂದಕ್ಕೇನಾದರೂ ಜನ್ಮ ಇದ್ರೆ ಅದೇ ಅಜ್ಜಿ ಸಿಗ್ಲಿ, ಅದೇ ತಾಯಿ ಸಿಗ್ಲಿ ಅಂತ ಕೇಳ್ಕೊಂತಾರೆ. ವೆರಿ ಸ್ವೀಟ್. ಈಗ ಕಾತ್ಯಾಯಿನಿ, ಗಾಡೆಸ್ ಆಫ್ ಪವರ್. 4 ಜನ ಇದ್ದಾರೆ. ಒಂದು ಆಕ್ಷನ್ ಕಿಂಗ್ ಅರ್ಜುನ್ ಸರ್ಜಾ ಅಂಕಲ್, ಕಿಶೋರ್ ಅಂಕಲ್, ನಮ್ಮ ತಂದೆ ಆ್ಯಂಡ್ ನಮ್ಮ ಅಣ್ಣ. ಸೊ ನಮ್ಗೇನಾದರೂ ಪವರ್ ಇದೆ ಅಂದರೆ ಸೊ ಈ 4 ಜನದಿಂದನೇ ಮೇಡಮ್. ವೆರಿ ನೈಸ್ ಸರ್, ವೆರಿ ನೈಸ್.